ಎಷ್ಟು ಸೀಟ್ ಗೆಲ್ತೀರಾ ಈ ಸಲ? ಸರ್ 28ಗೆ ನೋಡಿ, ಕಳೆದ ಬಾರಿ ನಾವು ಸೋತಿದ್ದ 28 ಹೇಳೋದಲ್ಲ, ಪಕ್ಕಾ ಕ್ಯಾಲ್ಕುಲೇಷನ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅದಕ್ಕೆ ಸೈಂಟಿಫಿಕ್ ಉದಾಹರಣೆನ ನಾನು ಕೊಡ್ತಾ ಇದ್ದೀನಿ. ಕಳೆದ ಬಾರಿ ನಾವು ಸೋತಿದ್ದೆಷ್ಟು ಎಲ್ಲ ಗೆದ್ದಿದ್ರಿ, 25 ಗೆದ್ದಿದ್ರಿ ನಾವು. ಇಂಡಿಪೆಂಡೆಂಟ್ ಒಂದು ಕಾಂಗ್ರೆಸ್ ನಾವೇ ಸಪೋರ್ಟ್ ಮಾಡಿದ್ರಿ. ಇಂಡಿಪೆಂಡೆಂಟ್ ನಾವು BJP ಓಪನ್ ಸಪೋರ್ಟ್ ಮಾಡಿದ್ರಿ. ಸೋತಿದ್ದು ನಾವು ಕನಕಪುರ ಮತ್ತು ಹಾಸನ ಪ್ರಶ್ನೆನೇ ಇಲ್ಲ, ನಮ್ಮದೇ ಹೊಂದಾಣಿಕೆ ಇರೋದ್ರಿಂದ. ಈಗ ಕನಕಪುರ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿ ಮಾಡಿದ್ದೀರಿ, ಸಮರ್ಥ ಅಭ್ಯರ್ಥಿ, ಗೆಲ್ಲೋ ಅಂಥ ಅಭ್ಯರ್ಥಿ. ಮತ್ತು ಯಾರು ಡೌಟ್ ಬೀಳೋಕ್ಕೆ ಸಾಧ್ಯನೇ ಇಲ್ಲ, 100% ಗೆಲ್ತಾರೆ. ಮತ್ತು ಸೋಲೋದೆಲ್ಲಿ? ಬಂಡಾಯ ಎದ್ದಿರೋ ಕ್ಷೇತ್ರಗಳಲ್ಲಿ ಎಲ್ಲ ಶಮನ ಆಗ್ತಾ ಇದೆ. ರಾಯಚೂರಲ್ಲಿದೆ, ಇಲ್ಲ ಯಾವೆಲ್ಲ ದುರ್ಗದಲ್ಲಿದೆ, ಶಿವಮೊಗ್ಗದಲ್ಲಿದೆ, ಅವೆಲ್ಲ ಶಮನ ಆಗ್ತೈತೆ. ಶಿವಮೊಗ್ಗದ ಪ್ರಶ್ನೆನೇ ಉದ್ಭವ ಆಗಲ್ಲ ತಿಳ್ಕೊಳ್ಳಿ. ಶಿವಮೊಗ್ಗ ಆರಾಮ್ಸೆ ನಮ್ಮ ರಾಘವೇಂದ್ರ ಅವರು ಆರಾಮ್ಸೆ ಒಂದು 2-3 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಅಲ್ಲಿ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಕೊನೆಯದಾಗಿ ಏನಾದರೂ ವೋಟರ್ಸ್ಗಳಿಗೆ ಹೇಳಬೇಕಾ? ಕೊನೆಯದಾಗಿ ನಾನು ಹೇಳುವಂಥದ್ದು, BJP ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು. ದೇಶದ ಪ್ರಧಾನಿ ಆದರೆ ಈ ದೇಶಕ್ಕೆ ಒಂದು ಭವಿಷ್ಯ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಡೀ ವಿಶ್ವ ಮೆಚ್ಚುವಂಥ ನಾಯಕ ನರೇಂದ್ರ ಮೋದಿ. ಕಳೆದ ಬಾರಿ ನೀವು ಕಾಂಗ್ರೆಸ್ ಸರ್ಕಾರವನ್ನು ಜನ ಆಯ್ಕೆ ಮಾಡಿದ್ದೀರ, ಆದರೆ ಬಂದಂಥ 10 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಬರಗಾಲ, ರೈತರಿಗೆ ಕೊಡುವಂಥ ಪರಿಹಾರ ಹಣವನ್ನು ಕೊಡದೆ, ಕುಡಿಯೋ ನೀರಿಗೆ ಹಾಹಾಕಾರ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಂಪನಿಗಳೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ಕೇರಳದಂಥ ಸಣ್ಣ ರಾಜ್ಯ ನಮ್ಮ ಇಂಡಸ್ಟ್ರೀಸ್ನೆಲ್ಲ ಬನ್ನಿ ನಿಮಗೆ ಕುಡಿಯೋ ನೀರು ಕೊಡ್ತೀರಿ ಬನ್ನಿ ಅಂತ ಕೇಳಿದೆ. ನೀರಿಗೋಸ್ಕರ ಬೇರೆ ರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ ಅವರು ತಂದಿದ್ದಾರೆ. ಆಯ್ಕೆ ನಿಮ್ಮದು. ನರೇಂದ್ರ ಮೋದಿ ದೇಶದ ಪ್ರಧಾನಿ ಇದೆ, ದೇಶಕ್ಕೆ ಭವಿಷ್ಯ ಇದೆ. ನಾನು ವಿನಂತಿ ಮಾಡ್ತೀನಿ, ರಾಜ್ಯದ ಜನತೆಗೆ ಪಬ್ಲಿಕ್ TV ಚಾನಲ್ ಮುಖಾಂತರ ವಿನಂತಿ ಮಾಡ್ತೀನಿ, ದೇಶ ನೋಡಿ, ದೇಶದ ಭವಿಷ್ಯವನ್ನು ನೋಡಿ, ದೇಶಕ್ಕೋಸ್ಕರ ಮತ ಹಾಕಿ, ನರೇಂದ್ರ ಮೋದಿಗೆ ಮತ ಹಾಕಿ ಅಂತ ವಿನಂತಿಯನ್ನು ನಾನು ಮಾಡ್ತಾಯಿದ್ದೇನೆ. ಓಕೆ, ನಮ್ಮ ಮನವಿ ಕೂಡ ಒಂದಿದೆ, ರಾಜ್ಯಕ್ಕೆ ಬರಬೇಕಾಗಿರುವಂತಹ ಬರದ ಪರಿಹಾರವನ್ನು ಕೊಡಿಸಿ ಅನ್ನೋದು 100 ಪ್ರಶ್ನೆನೇ ಇಲ್ಲ. ನಾನು ಕಂದಾಯ ಸಚಿವನಾಗಿದ್ದೆ, ನಾನು ಯಾವತ್ತೂ ಕೇಂದ್ರ ಸರ್ಕಾರನ ಕೇಳಲೇ ಇಲ್ಲ. ನಮ್ಮ ಹತ್ರ ಹಣ ಇತ್ತು, ನಾವು ಕೊಟ್ರಿ. ಕೇಂದ್ರ ಸರ್ಕಾರ ನ್ಯಾಚುರಲ್ ಆಗಿ ಹಣ ಕೊಡ್ತಾರೆ. ಸಂವಿಧಾನದ ಪ್ರಕಾರ ಕೊಡಬೇಕು, ಕಾನೂನು ಪ್ರಕಾರನೂ ಕೊಡಬೇಕು, ಅದರಲ್ಲೂ ಮಾಡಿಲ್ಲ. ಎಸ್, ಆದಷ್ಟು ಬೇಗ ಕೊಡಿ ಅನ್ನೋದು ನಮ್ಮ ಆಶಯ ಅಷ್ಟೇ. ತುಂಬ ಧನ್ಯವಾದಗಳು ಅಶೋಕ್ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ಇಷ್ಟು ಹಾಟ್ ಸೀಟ್ ಕಾರ್ಯಕ್ರಮ. ಹಾಟ್ ಸೀಟ್ನಲ್ಲಿ ಮತ್ತೆ ಇನ್ನೊಬ್ಬ ಅತಿಥಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.